ಪ್ರೈಸ್ ದ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆಶಾಯ 66ನೇ ಅಧ್ಯಾಯ 13ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿಮ್ಮನ್ನು ಸಂತೈಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ನಮ್ಮ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಸಂತೈಸುವವರಾಗಿದ್ದಾರೆ. ಹೆತ್ತ ತಾಯಿಯಂತೆ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ಅನೇಕ ಸಮಯಗಳಲ್ಲಿ ನಾವು ನೆನೆಸ್ತೇವೆ, ನಮ್ಮನ್ನ ಸಂತೈಸುವವರು ಯಾರು ಇಲ್ಲ ಎಂದು ಅನೇಕ ಸಮಯಗಳಲ್ಲಿ ನಾವು ನೆನೆಸ್ತೇವೆ. ಆದರೆ ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ನನ್ನ ಮಗಳು ದುಃಖ ಪೀಡಿತವಾಗಿದ್ದಾರೆ, ನನ್ನ ಮಗನು ದುಃಖ ಪೀಡಿತನಾಗಿದ್ದಾನೆ ಎಂದು ಕರ್ತನು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಸಂತೈಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ನಾವು ಇವತ್ತು ಯೋಚಿಸುವಂಥದ್ದು ಬೇಡ, ನನಗೆ ಸಂತೈಸುವುದಕ್ಕೆ ಇವತ್ತು ಯಾರು ಇಲ್ಲ ಎಂದ್ಬಿಟ್ಟು ನಾವು ಇವತ್ತು ಯೋಚಿಸುವಂಥದ್ದು ಬೇಡ. ಕರ್ತನು ನಮ್ಮನ್ನ ಏನ್ ಮಾಡುವವನಾಗಿದ್ದಾನೆ? ಸಂತೈಸುವವನಾಗಿದ್ದಾನೆ. ಯಾಕೋಬನು ಕಣ್ಣೀರಿನಲ್ಲಿರುವಾಗ ದೇವರು ಅವನನ್ನು ಏನ್ ಮಾಡಿದರು? ಸಂತೈಸಿದರು. ದಾವೀದನು ಕಣ್ಣೀರಿನಲ್ಲಿರುವಾಗ ದೇವರು ಅವನನ್ನು ಏನ್ ಮಾಡಿದರು? ಸಂತೈಸಿದರು. ಅದೇ ರೀತಿಯಾಗಿ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಇವತ್ತು ಸಂತೈಸುವವರಾಗಿದ್ದಾರೆ. ನಮ್ಮ ದುಃಖಗಳನ್ನ ಆತನು ಶಮನ ಮಾಡುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಹೆತ್ತ ತಾಯಿ ಹೇಗೆ ತನ್ನ ಮಗನನ್ನ ಸಂತೈಸ್ತಾರೋ ಅದೇ ರೀತಿಯಾಗಿ ನಮ್ಮ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ? ಸಂತೈಸುವವರಾಗಿದ್ದಾರೆ. ನಮ್ಮ ಹೃದಯದ ದುಃಖಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ತೆಗೆದುಹಾಕುವವನಾಗಿದ್ದಾನೆ. ನಮ್ಮ ಹೃದಯದ ದುಃಖಗಳನ್ನ ಕರ್ತನ ಸಮ್ಮುಖದಲ್ಲಿ ಕುಳಿತು ನಾವು ಅರಿಕೆ ಮಾಡುವಾಗ ದೇವರು ನಮ್ಮ ಪಕ್ಕದಲ್ಲಿ ಬಂದು ಕುಳಿತು ನಮ್ಮ ದುಃಖಗಳನ್ನ ಆತನ ಏನ್ ಮಾಡುವವನಾಗಿದ್ದಾನೆ? ಶಮನ ಮಾಡುವವನಾಗಿದ್ದಾನೆ. ನಮ್ಮ ಕಣ್ಣೀರು ಸುರಿಯುವಾಗ ಆತನು ಏನ್ ಮಾಡುವವನಾಗಿದ್ದಾನೆ? ನಮ್ಮ ಕಣ್ಣೀರುಗಳನ್ನು ಒರೆಸುವವನಾಗಿದ್ದಾನೆ. ನಮ್ಮನ್ನ ಆತನು ಸಂತೈಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿಮ್ಮ ನಾಮಕ್ಕೆ ಸ್ತೋತ್ರ ದೇವರೇ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವಂತ ಜನಗಳನ್ನು ನೀನು ಮುಟ್ಟು ಸ್ವಾಮಿ, ನೀನು ಅವರನ್ನು ಆಶೀರ್ವಾದಿಸು. ಎತ್ತ ತಾಯಿಯಂತೆ ನೀನು ಅವರನ್ನು ಸಂತೈಸು ದೇವರೇ. ದುಃಖವನ್ನು ಶಮನ ಮಾಡು ರಾಜ. ನಿಮ್ಮ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ದೇವ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್.